ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಕೋಡಿಗೊಬ್ಬ ಪಿಕ್ಚರ್ ನಮ್ಮ ವಿಷ್ಣು ಅವರ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಮತ್ತೆ ರಿಲೀಸ್ ಆಗ್ತಾ ಇದೆ 25 ವರ್ಷಗಳ ಅನಂತರ. ಏಪ್ರಿಲ್ 10th ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ತಿರ್ಗಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಹೊಸ ಒಂದು ತಂತ್ರಜ್ಞಾನದೊಂದಿಗೆ. ನಮ್ಮ ವಿಷ್ಣು ಸರ್ ಅವರ ಕೋಟಿಗೊಬ್ಬ ಮತ್ತೆ ಬಿಡುಗಡೆ ಆಗ್ತಾ ಇದೆ. ವಿಷ್ಣು ಸಾರೇ ಹೇಳೋಂಗೆ ಇದು ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಆ ಥರ ಆಗಿ ಇದು ಒಂದು ಇತಿಹಾಸವಾಗಿದೆ. ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಇದೇ ಏಪ್ರಿಲ್ 10ನೇ ತಾರೀಕು, ದಟ್ ಇಸ್ ಏಪ್ರಿಲ್ 10th, ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ತುಂಬ ವಿಶೇಷ ಫಿಲ್ಮ್ ನನ್ನ ಕರಿಯರ್ನಲ್ಲಿ. ಯಾಕಂದರೆ ನನ್ನ ಮೊದಲು ಕನ್ನಡ ರಿಲೀಸ್ ಇದು. ಆ್ಯಂಡ್ ಆಲ್ಸೋ ಬಿಕಾಸ್ ಐ ಗಾಟ್ ದಿ ಆಪರ್ಚುನಿಟಿ ಟು ವರ್ಕ್ ವಿತ್ ವಿಷ್ಣುವರ್ಧನ್ ಸರ್. ಬಿಕಾಸ್ ತುಂಬ ಅದ್ಭುತ ಅನುಭವಗಳಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರ ಜೊತೆ ಅಷ್ಟು ಇನ್ ದಟ್ ಅರ್ಲಿ ಫೇಸ್ ಆಫ್ ಮೈ ಕರಿಯರ್ ಟು ಗೆಟ್ ಅ ಚಾನ್ಸ್ ಟು ವರ್ಕ್ ವಿತ್ ಸಚ್ ಅ ಹ್ಯೂಜ್ ಲೆಜೆಂಡ್, ಅದೇ ತುಂಬ ಅದೃಷ್ಟ ಅನಿಸುತ್ತೆ ನನಗೆ. ಆ್ಯಂಡ್ ಐ ಥಿಂಕ್ ವಿಶೇಷವಾಗಿ ಸಾಂಗ್ಸ್ ತುಂಬ ನೆನಪಾಗುತ್ತೆ. ಬಿಕಾಸ್ ಆ 3 ಸಾಂಗ್ಸು, ಇವನ್ ದೋ ನನ್ನ ಕ್ಯಾರೆಕ್ಟರ್ ತುಂಬ ಚಿಕ್ಕದು, ಅದು ಜಾಸ್ತಿ ವಿಷ್ಣು ಸರ್ ಬಗ್ಗೆನೇ ಇದೆ ಫಿಲ್ಮು. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಸ್ಟೋರಿ ಕೂಡ ಐ ಥಿಂಕ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ನಾಗಣ್ಣ ಅವರು. ಐ ಮೆಟ್ ಭಾರತಿ ಮ್ಯಾಮ್ ಫಾರ್ ದ ಫಸ್ಟ್ ಟೈಮ್, ಕೀರ್ತಿ ಫಾರ್ ದ ಫಸ್ಟ್ ಟೈಮ್ ಡ್ಯೂರಿಂಗ್ ದ ಶೂಟ್. ಅದ್ರ ಜೊತೆಯಲ್ಲಿ ಐ ಥಿಂಕ್ ಸಾಂಗ್ಸ್ ಖಂಡಿತ ಇವತ್ತು ಕೂಡ ಟಿ ವಿನಲ್ಲಿ ಅಥವಾ ಎಲ್ಲೋ ಕೇಳಿದರೆ ರೇಡಿಯೋನಲ್ಲಿ ಅಷ್ಟು ಫ್ರೆಶ್ ಆಗಿ ಅಷ್ಟು ಚೆನ್ನಾಗಿ ಕೇಳಿಸುತ್ತೆ. ಇವತ್ತು ಕೂಡ ತುಂಬ ಜನ ನೆನಪಿಟ್ಟಿದ್ದಾರೆ ಸಾಂಗ್ಸ್ನ. ಸೊ ತುಂಬ ಖುಷಿ ಆಗ್ತಿದೆ ದ್ಯಾಟ್ ಈ ಜನರೇಷನ್ಗೆ ಅದು ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ತುಂಬ ಖುಷಿ ಆಗ್ತಿದೆ. ಕ್ಯಾರೆಕ್ಟರ್ ಹೆಸರು ಕೂಡ ಕಾವೇರಿ H2ನಲ್ಲಿ. ಸೊ ಹೌದು, ಕಾಸ್ಮಿಕ್ ಎನರ್ಜಿನೇ ಅದು ಅಂತ ಕರೆಕ್ಟ್. ನಾನು ಆ್ಯಕ್ಚುಲಿ ಅವ್ರ ಜೊತೆ ಶೂಟ್ ಮಾಡಿದಾಗ ತುಂಬ ನರ್ವಸ್ ಆಗಿದ್ದೆ, ದಟ್ ಸಾಂಗ್ಸ್ ಚೆನ್ನಾಗಿ ಬರಬೇಕು ಆ್ಯಂಡ್ ಸರ್ ಜೊತೆ ಮಾಡ್ತಾಯಿದ್ದೀನಿ ಎಲ್ಲ ಕರೆಕ್ಟಾಗಿರಬೇಕು. ಬಟ್ ನಾಗಣ್ಣ ಅವ್ರು ತುಂಬ ಗೈಡ್ ಮಾಡಿದರು. ಆ್ಯಂಡ್ ವಿ ಹ್ಯಾಡ್ ಬ್ಯೂಟಿಫುಲ್ ಮ್ಯೂಸಿಕ್ ಇನ್ ದ್ಯಾಟ್ ಫಿಲ್ಮ್. 3 ಸಾಂಗ್ಸ್ ಇವತ್ತು ಕೂಡ ತುಂಬ ನೆನಪಿದೆ ಅಂತ ನಾನು ಮುಂಚೆ ಹೇಳ್ತಿದ್ದೆ. ಆ್ಯಂಡ್ ಡೆಫಿನೆಟ್ಲಿ ಆ್ಯಕ್ಚುಲಿ ತುಂಬ ರಿಲೇಟಬಲ್ ಈಗ ನನಗೆ ಸಾಂಗ್ಸು. ಊಟಿನಲ್ಲಿ ಆವಾಗ ತುಂಬ ಚಳಿ ಇತ್ತು. ಆ್ಯಂಡ್ ನಾವು ನಿಮ್ಮೆಲ್ಲರಿಗೆ ಗೊತ್ತಿದೆ ವಿಷ್ಣು ಸರ್ದು ಫೇವ್ರೆಟ್ ಜಾಗ ಅದು ಶೂಟಿಂಗ್ಗೆ, ಊಟಿ ಆ್ಯಂಡ್ ಮೈಸೂರು. ಸೊ ಒಂದು ಇಂಪಾರ್ಟೆಂಟ್ ಸೀನ್ ಇತ್ತು, ದಟ್ ಐ ಆಮ್ ಕನ್ಫೆಸಿಂಗ್ ಮೈ ಲವ್ ಟು ವಿಷ್ಣು ಸರ್ ಸಿನಿಮಾದಲ್ಲಿ. ಸೊ ಅದು ಒಂದು ತುಂಬ ಇಂಟೆನ್ಸ್ ಆಗಿತ್ತು. ಆ್ಯಂಡ್ ಸಿಚುವೇಶನ್ ಹಾಗೆ ಇತ್ತು ದಟ್ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಬರಬೇಕು ಅಂತ. ಸೊ ರೈನ್ ಎಫೆಕ್ಟ್ ಇತ್ತು. ಆ್ಯಂಡ್ ಏನಾಯಿತು ಅಂದರೆ ರೈನ್ ಜೊತೆಲಿ ಅವರು, ಬಿಕಾಸ್ ಚಳಿ ಇತ್ತು ಅಂತ ರೈನ್ ವಾಟರ್ ಕೋಲ್ಡ್ ಆಗಿತ್ತು. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ ಸಿಸ್ಟಮ್ಯಾಟಿಕ್ಲಿ ನನಗೆ ಬಿಸಿ ನೀರು ಹಾಕ್ತಿದ್ರು. ಸೊ ಆ ಚಳಿ ಆ್ಯಂಡ್ ಬಿಸಿ ಕೋಲ್ಡ್ ವಾಟರ್ ಆ್ಯಂಡ್ ವಾರ್ಮ್ ವಾಟರ್ ಸೇರಿ ಒಂಥರ ನನಗೆ ಪ್ರೆಷರ್ ಲೋ ಆಗಿ ಅನ್ಕಾನ್ಷಿಯಸ್ ಆಗಿಬಿಟ್ಟೆ. ಆ್ಯಂಡ್ ಐ ಹ್ಯಾಡ್ ಟು ಗೋ ಟು ದ ಹಾಸ್ಪಿಟಲ್. ಆ್ಯಂಡ್ ಬಟ್ ನನ್ನ ಮೈಂಡಲ್ಲಿ ಸೀನ್ ಚೆನ್ನಾಗಿ ಬರಬೇಕು ಅಂತ ಇತ್ತು ಅಷ್ಟೇ. ಬಿಕಾಸ್ ನಾನು ಒಂದು ಲೈಕ್ ಒಂದು ಸೀರೆ ಹಾಕಿದೆ. ಸೊ ಐ ವಾಸ್ ವೆರಿ ಕೋಲ್ಡ್. ಆ್ಯಂಡ್ ತುಂಬ ಸಣ್ಣಾಗಿದ್ದೆ ಆವಾಗ, ತುಂಬ ಚಿಕ್ಕವರು. ಸೊ ಸ್ವಲ್ಪ ಐ ಥಿಂಕ್ ಸ್ಟ್ಯಾಮಿನಾ ಕೂಡ ಇದು ಆಯಿತು. ಬಟ್ ವಿಷ್ಣು ಸರ್ ವಾಸ್ ವೆರಿ ಕೇರಿಂಗ್. ಭಾರತಿ ಮ್ಯಾಮ್ ಕೂಡ ಇದ್ದರು. ಅವರು ಆ್ಯಕ್ಚುಲಿ ಹೇಳಿದರು ದಟ್ ಪರವಾಗಿಲ್ಲ, ಲೆಟ್ ಹರ್ ಟೇಕ್ ರೆಸ್ಟ್. ಬಟ್ ನನಗೆ ಆ ಸೀನು ಕಂಪ್ಲೀಟ್ ಆಗಬೇಕು. ವಿಷ್ಣು ಸರ್ದು ಡೇಟ್ಸು ಅವಾಗನೇ ಇತ್ತು ಅಲ್ವಾ. ಸೊ ಯಾರಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ. ಬಟ್ ತುಂಬ ತುಂಬ ಕೇರ್ ಆ್ಯಂಡ್ ಕನ್ಸರ್ನ್ ತೊಗೊಂಡ್ರು. ಅವರಿಬ್ಬರು ನಮ್ಮ ರೂಮ್ಗೆ ಬಂದು ಹೇಗಿದ್ದೀರಾ, ರೆಸ್ಟ್ ಆಯಿತಾ ಅಂತ ತುಂಬ ಕೇಳಿದರು, ತುಂಬ ಕೇರ್ ತೊಗೊಂಡ್ರು. ಎಸ್ಪೆಷಲಿ ನಾಗಣ್ಣ ಅವರು ಆ್ಯಕ್ಚುಲಿ ಶೂಟಿಂಗೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಬಟ್ ಐ ಡಿಂಟ್ ವಾಂಟ್ ಟು ವೇಸ್ಟ್ ಎವ್ರಿ ಒನ್ಸ್ ಟೈಮ್. ಆ್ಯಂಡ್ ಐ ವಾಸ್ ಓಕೆ ಬೈ ಮಾರ್ನಿಂಗ್ ಆ್ಯಕ್ಚುಲಿ. ಅದು ಒಂದು ಕೋಲ್ಡ್ ಆ್ಯಂಡ್ ಹಾಟ್ ವಾಟರ್ ಸೇರಿ ಹಾಗೆ ಆಗಿಬಿಟ್ಟಿತ್ತು. ಬಟ್ ಅಲ್ಟಿಮೇಟ್ಲಿ ಆ ಸೀನ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವತ್ತು ಕೂಡ ಕೆಲವು ಬಿಟ್ಸು ಸೋಷಿಯಲ್ ಮೀಡಿಯಲ್ಲಿ ಹಾಕುವಾಗ ನನಗೆ ತುಂಬ ಒಳ್ಳೆ ನೆನಪುಗಳೇ ಇದೆ. ಫಸ್ಟ್ ಶಾರ್ಟಲ್ಲಿನೇ ಅವ್ರಿಗೆ ತುಂಬ ಫ್ಯಾನ್ಸ್ ಸೇರ್ಕೊಂಡ್ಬಿಟ್ರು ಅವತ್ತು ಮೈಸೂರಿನಲ್ಲಿ. ನಂದು ಒಂದು ಇಂಟ್ರೊಡಕ್ಷನ್ ಸೀನ್ ಇತ್ತು. ನಾನು ಬಂದು ಅವ್ರನ್ನ ಕರೆದು ಆಟೋ ಅಂತ ಹಿಡಿಬೇಕು. ಆ್ಯಂಡ್ ಟೆನ್ನಿಸ್ ಕೃಷ್ಣ ಸರ್ ಇದ್ದರು, ತುಂಬ ಜನ ಇದ್ದರು ಅವತ್ತು. ಆ್ಯಂಡ್ ಅಷ್ಟೊಂದು ಜನ ಸೇರಿದ್ರು ಅವತ್ತು ಆ ಶೂಟಿಂಗ್ ಸ್ಪಾಟ್ನಲ್ಲಿ. ದಟ್ ನಮಗೆ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ. ಒಂದು 2-3 ಶಾರ್ಟ್ಸ್ ತೊಗೊಂಡು ಪೂಜೆ ಮಾಡಿ ಪ್ಯಾಕಪ್ ಮಾಡಿಬಿಟ್ವಿ. ಬಿಕಾಸ್ ಅಷ್ಟೊಂದು ಕ್ರೇಜಿ ಫ್ಯಾನ್ಸ್ ಇದ್ದಾರೆ ವಿಷ್ಣು ಸರ್ಗೆ ಮೈಸೂರಿನಲ್ಲಿ. ಎಸ್ಪೆಷಲಿ ಲೇಡೀಸ್ ಅಂತ ನಾನು ಮಿಡಲ್ ಏಜ್ ಲೇಡೀಸ್ ಅಂತ ಸೇರಿ ಲೈಕ್ ಫ್ರಮ್ ಯಂಗ್ಸ್ಟರ್ಸ್ ಟು ದೊಡ್ಡವರು ಅಷ್ಟೊಂದು ಜನ ಲೇಡೀಸ್ ಸೇರ್ಕೊಂಡ್ಬಿಟ್ಟಿದ್ರು ಶೂಟಿಂಗ್ನಲ್ಲಿ. ನಾನು ಫಸ್ಟ್ ಟೈಮ್ ಒಬ್ಬ ಹೀರೋಗೆ ಅಷ್ಟೊಂದು ವೆಮೆನ್ ಫಾಲೋವರ್ಸ್ ಇದೆ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ತುಂಬ ಖುಷಿ ಆಯಿತು. ಅವ್ರು ಪ್ರತಿಯೊಬ್ಬರನ್ನ ಮೀಟ್ ಮಾಡಿ ಅವ್ರಿಗೆ ಫೋಟೋಸ್ ಎಲ್ಲ ಕೊಟ್ಟು ಬ್ಲೆಸ್ಸಿಂಗ್ಸ್ ಕೊಟ್ಟರು. ಸೊ ನನಗೆ ಅದು ಒಂಥರ ಅದ್ಭುತ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಇಟ್ಸ್ ಮರೆಯೋಕ್ಕಾಗಲ್ಲ. ನಾನು ಯಾವಾಗ ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಲೈಫ್ನಲ್ಲಿ ಪ್ರತಿಯೊಂದು ನಾನು ಅಂದ್ಕೊತೀನಿ ಎಲ್ಲ ದೇವ್ರ ಬ್ಲೆಸ್ಸಿಂಗ್ಸಿಂದ ಆಗಿರೋದು, ನನ್ನ ಡೆಸ್ಟಿನಿ. ಆ್ಯಂಡ್ ಆ
ಯುನೋ ಇನಿಷಿಯಲ್ ಕರಿಯರ್ನಲ್ಲಿ ಆ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ದೊಡ್ಡ ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡಿ ನಾನು ಕಲ್ತಿದ್ದೀನಿ. ಆ್ಯಕ್ಚುಲಿ ನಾನು ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋರಲ್ಲ. ವಿಷ್ಣು ಸರ್ ಜೊತೆ ವರ್ಕ್ ಮಾಡಿ, ಹಾಗೆ ಉಪೇಂದ್ರ ಸರ್ ಜೊತೆ, ಹಾಗೆ ನನಗೆ ಇನಿಷಿಯಲಿ ಲೈಕ್ ಮೈ 4 ಮೂವೀಸ್ ವರ್ ವಿತ್ ವಿಷ್ಣು ಸರ್, ಶಿವಣ್ಣ, ರವಿ ಸರ್ ಆ್ಯಂಡ್ ಉಪೇಂದ್ರ ಅವರು. ಸೊ ನನಗೆ ತುಂಬ ಅದೃಷ್ಟ ಅನಿಸುತ್ತೆ ದ್ಯಾಟ್ ಇವತ್ತು ಕೂಡ ಆ ಮೂವೀಸು ಸಾಂಗ್ಸ್ ಎಲ್ಲ ಜ್ಞಾಪಕ ಇದೆ ಎಲ್ರಿಗೂ. ಇವತ್ತು ಕೂಡ ರಿಲೀಸ್ಗೆ ಕಾಯ್ತಾರೆ ಜನ. ಸೊ ತುಂಬಾ ದೊಡ್ಡ ವಿಷಯ ಅದು. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ದ್ಯಾಟ್ ನಾಟ್ ಓನ್ಲಿ ಆ್ಯಸ್ ಅನ್ ಆ್ಯಕ್ಟರ್, ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಅವರಿಂದ ನನಗೆ ಒಂದು ಲರ್ನಿಂಗ್ ಆಪರ್ಚುನಿಟಿ ಸಿಕ್ಕಿತ್ತು. ಅವರು ತುಂಬ ಫಿಲಾಸಾಫಿಕಲ್, ತುಂಬ ಸ್ಪಿರಿಚುವಲ್ ಆಗಿದ್ದರು, ತುಂಬ ಒಳ್ಳೆ ವಿಷಯಗಳೇ ಹೇಳ್ತಿದ್ರು ಶೂಟಿಂಗ್ನಲ್ಲಿ, ಲೈಫ್ ಬಗ್ಗೆ, ಜೀವನದ ಬಗ್ಗೆ. ಆ್ಯಂಡ್ ಈವನ್ ಭಾರತಿ ಅಮ್ಮ ಇದ್ದರು ಅಲ್ಲಿ ಅವತ್ತು ಶೂಟಿಂಗ್ನಲ್ಲಿ ಅವಾಗ. ಸೊ ತುಂಬ ಕಲ್ತಿದ್ದೀನಿ ಅವರಿಂದ ಆ್ಯಕ್ಚುಲಿ ಹೇಗಿರಬೇಕು, ಆ ದಂಪತಿಗಳು ಹೇಗಿರಬೇಕು, ಲೈಫ್ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ಸೊ ಇಟ್ ವಾಸ್ ಅನ್ ಓವರ್ ಆಲ್ ಹೊಲಿಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾಟ್ ಓನ್ಲಿ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಕೂಡ ನಾನು ತುಂಬ ಕಲ್ತಿದ್ದೀನಿ ವಿಷ್ಣು ಸರಿಂದ. ಆ್ಯಂಡ್ ಆ ಸಾಂಗ್ಸ್ ಲೈಕ್ ಐ ವಾಸ್ ಸೇಯಿಂಗ್ ದಟ್ ಎವರ್ಗ್ರೀನ್ ಸಾಂಗ್ಸ್, ಹೂವೆ ಹೂವೆ ಆಗಲಿ, ಕಾವೇರಿಗೆ ಗುರ ಕುರಿಸಿ ಆಗಲಿ, ಆ್ಯಂಡ್ ಈವನ್ ವರ್ಧನ, ವಿಷ್ಣು ವರ್ಧನ, ಅದು ತುಂಬ ಫೇವ್ರೇಟ್ ಸಾಂಗ್ ನಂದು ಆ್ಯಕ್ಚುಲಿ. ಸರ್ ಆವಾಗ ಸ್ವಲ್ಪ ಡ್ಯಾನ್ಸ್ ಮಾಡಲ್ಲ ಅಂತಿದ್ರು, ನಾನೇ ಸ್ವಲ್ಪ ಪ್ಲೀಸ್ ಸರ್ ಒಂದು ಸ್ಮಾಲ್ ಸ್ಟೆಪ್ ಹಾಕೋಣ ಸರ್, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಆಮೇಲೆ ಬಾಬು ಅವರೆಲ್ಲ ಸೇರಿ ಸ್ವಲ್ಪ ಕನ್ವಿನ್ಸ್ ಮಾಡಿದ್ವಿ ಸರ್ಗೆ. ಅವ್ರಿಗೆ ಆ್ಯಕ್ಚುಲಿ ಅಷ್ಟು ಇಷ್ಟ ಇರಲಿಲ್ಲ ಡ್ಯಾನ್ಸ್ ಮಾಡೋದು, ಇನ್ ದ ಸೆನ್ಸ್ ಅವರು ಇಲ್ಲ ನಾನು ವಾಕ್ ಮಾಡ್ತೀನಿ ನೀವೆಲ್ಲ ಡ್ಯಾನ್ಸ್ ಮಾಡಿ ಅಂತ. ಬಟ್ ಆಮೇಲೆ ಏನೋ ಕನ್ವಿನ್ಸ್ ಆಗಿ ತುಂಬ ಕ್ಯೂಟಾಗಿ ಮಾಡಿದ್ರು. ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಆ ಸಾಂಗ್ ಮಾಡಿ. ಆ್ಯಂಡ್ ಈವನ್ ಕಾವೇರಿಗೆ ಕಲಂಗುರ ಉಡಿಸಿ ಟೈಮ್ನಲ್ಲಿನೂ ಒಂದು ಸ್ಮಾಲ್ ಬಿಟ್ಟಿತ್ತು. ಐ ರಿಮೆಂಬರ್ ದಟ್ ಒಂದು ದಾಂಡಿಯಾದು ಒಂದು ಬಿಟ್ಟಿದೆ. ಆವಾಗ ಸ್ವಲ್ಪ ನನ್ನ ಸ್ಟಿಕ್ ಟಚ್ ಆಗೋಯ್ತು ಅವ್ರಿಗೆ. ನನಗೆ ತುಂಬ ಲೈಕ್ ಥರ ಬೇಜಾರಾಗೋಯ್ತು, ಲೈಕ್ ಅದು ಆ ಡ್ಯಾನ್ಸ್ ಸೀಕ್ವೆನ್ಸಲ್ಲಿ ಅವ್ರಿಗೆ ಏನೋ ಟಚ್ ಆಗೋಯ್ತು. ಬಟ್ ಅವ್ರು ಪರವಾಗಿಲ್ಲ, ನಾನು ಐ ಆಮ್ ಓಕೆ ಅಂತ ತುಂಬ ನಾವು ಒಂಚೂರು ಕೋಪ ಪಟ್ಟಿಲ್ಲ. ಆ್ಯಂಡ್ ಹಿ ವಾಸ್ ಲೈಕ್ ತುಂಬ ಕಂಫರ್ಟಬಲ್ ಮಾಡಿದರು ನನಗೆ. ಬಿಕಾಸ್ ನನಗೆ ತುಂಬ ರೆಸ್ಪೆಕ್ಟ್ ಆ್ಯಂಡ್ ಸ್ವಲ್ಪ ಭಯ ಇರುತ್ತೆ ರೆಸ್ಪೆಕ್ಟ್ ಜೊತೆಯಲ್ಲಿ, ಬಿಕಾಸ್ ಅಷ್ಟು ದೊಡ್ಡ ಆ್ಯಕ್ಟರು, ಅಷ್ಟು ಸೀನಿಯರ್ ಆ್ಯಕ್ಟರು. ಬಟ್ ತುಂಬ ಯುನೋ ಪ್ರೀತಿ ಆ್ಯಂಡ್ ಕಂಫರ್ಟಿಂದ ನಾವು ವರ್ಕ್ ಮಾಡಿದ್ದೀವಿ. ಅದು ಕಾಣಿಸ್ಕೊಳ್ಳುತ್ತೆ ಐ ಥಿಂಕ್ ಸ್ಕ್ರೀನಲ್ಲಿ ಇವಾಗ. ಐ ಥಿಂಕ್ ದೋಸ್ ಆರ್ ಆಲ್ ಎವರ್ಗ್ರೀನ್ ಸಾಂಗ್ಸ್ ಆ್ಯಂಡ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ನೆನೆಸ್ಕೊಂಡಿದ್ರೆ ಇಷ್ಟು ಬೇಗ 25 ವರ್ಷ ಆಗೋಗಿದೆ ಅಂತ ಅನಿಸುತ್ತೆ, ಬಿಕಾಸ್ ಅಷ್ಟು ಫ್ರೆಶ್ ಆಗಿದೆ ಆ ಮೆಮೊರೀಸ್. ಆ್ಯಂಡ್ ಆ ಸಾಂಗ್ನಲ್ಲಿ ಆ ಎನರ್ಜಿನೂ ಅಷ್ಟು ಫ್ರೆಶ್ ಆಗಿದೆ ಇವತ್ತು ಕೂಡ. ಆ ಸಾಂಗ್ಸ್ ಯಾವಾಗ ಹಳೆಯದು ಅಂತ ಅನಿಸಲ್ಲ, ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ತುಂಬ ಖುಷಿ ಪಡ್ತಾರೆ. ನಾನು ಕೇಳಿದ ತಕ್ಷಣ ನನಗೆ ಆ ಮೂಮೆಂಟ್ಸ್ ಎಲ್ಲ ಜ್ಞಾಪಕ ಆಗುತ್ತೆ ಆ್ಯಂಡ್ ಆ ಫೀಲಿಂಗ್ಸ್ ಎಲ್ಲ ಜ್ಞಾಪಕ ಆಗುತ್ತೆ. ಸೊ ಖಂಡಿತ ನನ್ನ ಅದೃಷ್ಟ. ಐ ಆಮ್ ಸೋ ಗ್ರೇಟ್ಫುಲ್. ಇವತ್ತು ಕೂಡ ಐ ಟೆಲ್ ಉಪೇಂದ್ರ ಅವ್ರು ಯಾವಾಗ ದಟ್ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಫಸ್ಟ್ ಈ ಮೂವಿ ಬಂದಾಗ ನಾನು H2O ಡೇಟ್ಸ್ ಎಲ್ಲ ಕೊಟ್ಬಿಟ್ಟಿದೆ, ಅದು ಫಸ್ಟ್ ಸೈನ್ ಮಾಡಿದೆ. ಆಮೇಲೆ 2 years ಅವ್ರಿಗೆ ಒಂದು ಡೇಟ್ಸ್ ಕೊಟ್ಬಿಟ್ಟಿದೆ. ಬಟ್ ಅವರು ಇಲ್ಲ, ವಿಷ್ಣು ಸರ್ ಜೊತೆ ನೀವು ಅವಕಾಶ ಮಿಸ್ ಮಾಡಬಾರ್ದು, ಸೊ ನೀವು ಮಾಡಲೇಬೇಕು ಈ ಮೂವಿನ ಅಂತ ಅವರು ಕೂಡ ತುಂಬ ಹೆಲ್ಪ್ಫುಲ್ ಆಗಿದ್ದರು, ಸಪೋರ್ಟಿವ್ ಆಗಿದ್ದರು. ಇಲ್ಲಾಂದರೆ ಖಂಡಿತ ಸಾಧ್ಯನೇ ಆಗ್ತಾ ಇರಲಿಲ್ಲ ಮೂವಿ ಮಾಡೋದು. ಸೊ ಎಲ್ಲ ಆಗಬರಬೇಕು. ಆ್ಯಂಡ್ ಐ ಫೀಲ್ ಲೈಕ್ ದೀಸ್ ಆರ್ ಆಲ್ ದ ಮೋಸ್ಟ್ ವಂಡರ್ಫುಲ್ ಮೆಮರೀಸ್ ಆಫ್ ಮೈ ಲೈಫ್. ಆ್ಯಕ್ಚುಲಿ ಆವಾಗ ನನಗೆ ಮದುವೆ ಆಗಿರಲಿಲ್ಲ. ಸೊ ನಾನು ಐ ಥಿಂಕ್ ಬಾಂಬೆಯಲ್ಲಿದ್ದೆ. ಸೊ ಆ ರಿಲೀಸ್ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಅನಿಸುತ್ತೆ, ನಾನು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ಬಟ್ ನಂಗೆ ಕೇಳ್ಪಟ್ಟಿದೆ ತುಂಬ ದೊಡ್ಡ ಸಕ್ಸಸ್ ಆಗಿದೆ ಮೂವಿ. ನನ್ನ ಫಸ್ಟ್ ರಿಲೀಸ್ 100 days, ಅವಾಗ 100 days ಒಂದು ದೊಡ್ಡ ವಿಷಯ ಆಗ್ತಿತ್ತು. ನಾವು ಅದು ಮೂವಿದು ಒಂದು ಆಡಿಯೋ ಫಂಕ್ಷನ್ ಮಾಡಿದ್ದೀವಿ ಅವಾಗ. ನಾನು ಐ ರಿಮೆಂಬರ್ ಐ ಹ್ಯಾಡ್ ಕಮ್ ಫಾರ್ ದ್ಯಾಟ್. ಸೊ ಆ ನೆನಪುಗಳು ಇದೆ. ಆ್ಯಂಡ್ ಖಂಡಿತ ಐ ಥಿಂಕ್ ಇವತ್ತು ಕೂಡ ವಿಷ್ಣು ಸರ್ಗೆ ಹಾಗೆ ಎಲ್ಲ ಫ್ಯಾನ್ಸು ಅಷ್ಟು ಪ್ರೀತಿಯಿಂದ ದೇ ಸ್ಟಿಲ್ ಲವ್ ಹಿಮ್ ಸೋ ಮಚ್. ಸೊ ಖಂಡಿತ ಹಿ ಈಸ್ ವೆರಿ ಇನ್ಸ್ಪೈರಿಂಗ್ ಆ್ಯಕ್ಚುಲಿ, ಆ್ಯಂಡ್ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು ಸಿ ದಟ್ ಲವ್. ಆ್ಯಂಡ್ ಐ ಆಮ್ ಸೋ ಲಕ್ಕಿ ದಟ್ ಈ ರಿಲೀಸ್ಗೆ ಅಟ್ಲೀಸ್ಟ್ ನಾನಿದ್ದೀನಿ. ಆ ಟೈಮಲ್ಲಿ ನಾನು ಐ ಕುಡಂಟ್ ವಿಟ್ನೆಸ್ ದ್ಯಾಟ್, ಬಟ್ ನಾನು ಕೇಳ್ಪಟ್ಟಿದ್ದೀನಿ. ಬಿಕಾಸ್ ಬಾಬು ಸರ್ ನನಗೆ ಹೇಳಿದರು ದಟ್ ತುಂಬ ಸಕ್ಸಸ್ಫುಲ್ ಆಗಿದೆ ಅಮ್ಮ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈವನ್ ಉಪೇಂದ್ರ ಸರ್ ಕೂಡ ಫೋನ್ ಮಾಡಿ ಹೇಳಿದ್ದು ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದೀರಾ, ಲೈಕ್ ಮೂವಿ ಸಾಂಗ್ಸ್ ಎಲ್ಲ ಟಿ ವಿಯಲ್ಲಿ ಬರ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದೀರಾ, ಗುಡ್ ಜಾಬ್ ಅಂತ ಹೇಳಿದರು. ಸೊ ಐ ವಾಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಆ್ಯಂಡ್ ಮುಖ್ಯವಾಗಿ ವಿಷ್ಣು ಸರ್ ಮೂವಿ ನೋಡಿದಾಗ ಶೂಟಿಂಗ್ನಲ್ಲಿ ಅಷ್ಟು ಇಂಟ್ರಾಕ್ಷನ್ ಇರಲಿಲ್ಲ ಅವ್ರ ಜೊತೆಲಿ. ಬಟ್ ಮೂವಿ ನೋಡಾದ್ಮೇಲೆ ನನಗೆ ಫೋನ್ ಮಾಡಿ ಇಬ್ಬರು ಹೇಳಿದರು ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಾವು ಅಂದ್ಕೊಂಡಿರಲಿಲ್ಲ ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಾ, ಬಟ್ ತುಂಬ ಚೆನ್ನಾಗಿದೆ ನಿಮ್ಮ ಪ್ರೆಸೆನ್ಸ್ ಮೂವಿನಲ್ಲಿ, ಆ್ಯಂಡ್ ರಿಯಲಿ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಸೊ ದ್ಯಾಟ್ ಮೆಂಟ್ ಅ ಲಾಟ್ ಟು ಮೀ. ಲೈಕ್ ನಿಜವಾಗ್ಲೂ ಇಟ್ ವಾಸ್ ಲೈಕ್ ಗೋಲ್ಡನ್ ಫಾರ್ ಮೀ. ಐ ವಾಂಟೆಡ್ ಟು ಮೇಕ್ ಇಟ್ ಅಥೆಂಟಿಕ್, ನಂತರ ಮಾಡೋಣ ಅಂತ. ಸೊ ನನಗೆ ಆ ಕ್ಯಾರೆಕ್ಟರ್ ಒಂದು ಇನ್ನೊಂದು ಬ್ರೀಫ್ ಕೊಟ್ಟಿದ್ರು ನಾಗಣ್ಣ, ಹೀಗೆ ಲೈಕ್ ವಿಷ್ಣು ಸರ್ ಕ್ಯಾರೆಕ್ಟರ್ ಹೀಗಿರುತ್ತೆ, ಪ್ರತಿಯೊಂದು ಕ್ಯಾರೆಕ್ಟರ್ ಇನ್ನೊಬ್ರು ಮಾಡಿದಾಗ ಬೇರೆ ಥರನೇ ಬರುತ್ತೆ ಅದು ಸ್ಕ್ರೀನಲ್ಲಿ. ಅದು ರೀಮೇಕು ಆಗಲಿ ಕೂಡ ಅವ್ರದ್ದು ಎನರ್ಜೀಸ್ ಇರುತ್ತೆ, ಆಮೇಲೆ ಅದು ಒಂದು ಜಾಗದು ಒಂದು ಫ್ಲೇವರ್ಸ್ ಇರುತ್ತೆ. ನಮ್ಮ ಕರ್ನಾಟಕದ ಭಾಷೆ, ನಮ್ಮದು ಆಟ್ಮಾಸ್ಫಿಯರ್ ಎಲ್ಲ ಸೇರಿದೆ, ಅದು ಬೇರೆ ಥರ ಫೀಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನನಗೆ ಆ ಕ್ಯಾರೆಕ್ಟರ್ ಬಂದಾಗ
ಒಂದು ಇದು ಇತ್ತು ದಟ್ ಒಂಚೂರು ವಿಷ್ಣು ಸರ್ ಹತ್ರ ಮಾತುಕತೆ ಆಗಬೇಕು, ಒಂದು ಸೀನಲ್ಲಿ ಆ ಡೈಮಂಡ್ಸ್ ಬಗ್ಗೆ ನಾನು ಕೇಳಬೇಕು, ನೀವು ಕದ್ದಿದ್ದಿರ್ಬೇಕು, ಅದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ನನಗೆ. ಬಿಕಾಸ್ ಐ ವಾಸ್ ಲೈಕ್ ಇನ್ ಆಫ್ ಹಿಮ್ ಆ್ಯಂಡ್ ಹೇಗೆ ಅದೆಲ್ಲ ಇಂಟರಾಕ್ಷನ್ಸ್ ಮಾಡ್ತೀನಿ ಅಂತ. ಸೊ ಅದೆಲ್ಲ ವರ್ಕೌಟ್ ಮಾಡಿದ್ದೀವಿ. ಅವ್ರು ತುಂಬ ಹೆಲ್ಪ್ಫುಲ್ ಆಗಿದ್ದರು. ಆ್ಯಂಡ್ ಐ ಟ್ರೈ ಟು ಡೂ ಇಟ್ ಇನ್ ಮೈ ಓನ್ ವೇ, ಅದು ಹೇಳ್ಬೋದು. ಲೈಕ್ ಐ ಡಿಂಟ್ ವಾಂಟ್ ಟು ಫಾಲೋ ಎನಿ ಒನ್. ಖಂಡಿತ ಆ ಮೂವಿ ತುಂಬ ಹಿಟ್ ಆಗಿತ್ತು. ದಟ್ ವಾಸ್ ವೆರಿ ಲೈಕ್ ಇನ್ಸ್ಪೈರಿಂಗ್ ಟು ವಾಚ್ ಇಟ್. ಬಟ್ ನಾನು ನನ್ನ ರೀತಿ ಮಾಡಿದೆ ನನ್ನ ಕ್ಯಾರೆಕ್ಟರ್ನ. ನಾಗನೂ ಅವ್ರು ತುಂಬ ಒಳ್ಳೆ ಡೈರೆಕ್ಟರ್. ಆ್ಯಕ್ಚುಲಿ ಅವರು ತುಂಬ ಹೆಲ್ಪ್ಫುಲ್ ಆಗಿದ್ದರು. ಆ್ಯಂಡ್ ಇವತ್ತು ಕೂಡ ಅವ್ರ ಫ್ಯಾಮಿಲಿ ಫ್ರೆಂಡು. ಅಫ್ಕೋರ್ಸ್ ಅವರು ಉಪೇಂದ್ರ ಅವ್ರ ಜೊತೆ ಮೂವೀಸ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಕೂಡ ಹಾಗೆ ಕಾಣಿಸ್ಕೊತಾರೆ, ಲೈಕ್ ಎವರ್ಗ್ರೀನ್ ಥರ. ಆ್ಯಂಡ್ ತುಂಬ ಐ ಥಿಂಕ್ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಆ್ಯಂಡ್ ಅದೇ ಟ್ರಾನ್ಸ್ಲೇಟ್ ಆಗುತ್ತೆ ವರ್ಕ್ ಮಾಡಿದಾಗ. ನನ್ನ ನಂಬಿಕೆ ದಟ್ ನಮ್ಮ ಒಳಗೆ ಏನು ಎನರ್ಜಿ ಇರುತ್ತೆ ಅದು ಯಾವಾಗ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಹಾಗೆ ಸೂರಪ್ಪ ಬಾಬು ಅವರು ಕೂಡ ತುಂಬ ಇನ್ವಾಲ್ವ್ಡ್ ಡೈರೆಕ್ಟರ್. ಅವರು ಶೂಟಿಂಗ್ ಸ್ಪಾಟ್ನಲ್ಲಿ ಇದ್ದರು, ಪ್ರತಿಯೊಂದು ನೋಡ್ಕೊತಿದ್ರು. ನಮ್ಮದು ಊಟ ಆಗಲಿ, ನನಗೆ ಅವತ್ತು ಆ ಥರ ಆಯ್ತಲ್ವಾ, ಲೈಕ್ ನಾನು ಫೇಂಟ್ ಆಗುವಾಗೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ತಕ್ಷಣ ಎಲ್ಲ ಡಾಕ್ಟರ್ಸ್ ಅರೇಂಜ್ ಮಾಡಿದರು. ತುಂಬ ಕೇರ್ ತೊಗೊಂಡ್ರು. ಲೈಕ್ ನಾನು ಹೊಸೊಬ್ಬರು ಆಗಿದ್ದರೂ ಕೂಡ ನನ್ನ ಕಾಸ್ಟ್ಯೂಮ್ಸ್ ಚೆನ್ನಾಗಿರಬೇಕು, ಎಲ್ಲ ರೀತಿ ಸಪೋರ್ಟಿವ್ ಆಗಿದ್ರು. ಹೇಗಿರಬೇಕು ಪ್ರೊಡ್ಯೂಸರ್ಸ್, ಐ ಥಿಂಕ್ ಎಲ್ಲ ಅದಕ್ಕೆ ಆ ಮೂವಿ ಅಷ್ಟು ಚೆನ್ನಾಗಾಗಿದೆ. ಐ ಥಿಂಕ್ ಕೆಲವರು ಅಂಶಗಳು ನಾವು ಬಾಂಬೆನಲ್ಲಿ ಕೂಡ ಅವರು ಶೂಟ್ ಮಾಡಿದರು ವಿಷ್ಣು ಸರು. ಆವಾಗ ಬಾಂಬೆಯಲ್ಲಿನೂ ಕೂಡ ಭೇಟಿಯಾಗಿದ್ದರು. ಸೊ ಇಷ್ಟು ವರ್ಷ ಟಚಲ್ಲಿ ಇದ್ದು ತಿರ್ಗಾ ಒಂದು ದೊಡ್ಡ ಫಂಕ್ಷನ್ ಮಾಡಿ ತಿರ್ಗಾ 25 ವರ್ಷದ ನಂತರ ಮೂವಿ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ಈಸ್ ಅ ವೆರಿ ಕನ್ಸಿಸ್ಟೆಂಟ್ಲಿ ಗುಡ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಆ್ಯಂಡ್ ಐ ಥಿಂಕ್ ಒಂದು ಒಳ್ಳೆ ವೈಬ್ಸ್ ಸೇರುತ್ತೆ. ಯಾವಾಗ ಒಂದು ಮೂವಿಯಲ್ಲಿ ಒಂದು ಮ್ಯಾಜಿಕ್ ಆಗಬೇಕಂತ ನನಗೆ ಅನಿಸುತ್ತೆ. ಆ ಮ್ಯಾಜಿಕ್ ಇತ್ತು ಈ ಮೂವಿನಲ್ಲಿ. ಸೊ ಫ್ರಮ್ ಡೇ 1 ಟಿಲ್ ದ ಎಂಡ್ ಆಫ್ ದ ಶೂಟ್ ಆ ಒಂದು ಮ್ಯಾಜಿಕ್ ನಡೀತಾ ಇದೆ ಅಂತ ಅನಿಸ್ತಿತ್ತು ಮೂವಿನಲ್ಲಿ. ಸೊ ಐ ಥಿಂಕ್ ಎಲ್ಲರದ್ದು ಎನರ್ಜೀಸು ಸೇರಿ ಬರಬೇಕು ಅದಕ್ಕೆ. ಸೊ ಐ ವಾಸ್ ರಿಯಲಿ ಹ್ಯಾಪಿ ದಟ್ ಐ ಗಾಟ್ ಟು ವರ್ಕ್ ವಿತ್ ಸಚ್ ಅ ಗುಡ್ ಟೀಮ್. ನಮಗೆ ಒಳ್ಳೆ ಪ್ರೊಡ್ಯೂಸರ್ಸ್ ತುಂಬ ಮುಖ್ಯ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಹೀ ಈಸ್ ಒನ್ ಆಫ್ ದೆಮ್. ಆ್ಯಂಡ್ ಹೀ ಈಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಹೂ ಬಿನ್ ಹಿಯರ್ ಫಾರ್ ಅ ಲಾಂಗ್ ಟೈಮ್ ಅಂತ ಹೇಳ್ಬೋದು, ಆವಾಗಿಂದ ಇವತ್ತು ಕೂಡ. ಆ್ಯಂಡ್ ಈ ಥರ ಒಂದು ಒಳ್ಳೆ ಒಂದು ಫಂಕ್ಷನ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಮೊನ್ನೆ ಅವರೇ ಆ್ಯಂಕರಿಂಗ್ ಮಾಡಿ ಎಲ್ಲ ತುಂಬ ವಿಷಯಗಳು ಅವ್ರಿಗೆ ಜ್ಞಾಪಕ ಇದೆ. ಲೈಕ್ ಏನೇನು ನಡೆದಿದ್ರು, ಹಿ ಹ್ಯಾಡ್ ಕಮ್ ಟು ಚೆನ್ನೈ ಟು ಮೀಟ್ ಮೀ. ಕೆಲವರು ವಿಷಯಗಳು ನಾನು ಮರ್ತೋಗ್ಬಿಟ್ಟಿದೆ, ಬಟ್ ಅವ್ರು ನೆನೆಸ್ಕೊಂಡಿದ್ರು. ಆ್ಯಂಡ್ ಐ ವಾಸ್ ಫೀಲಿಂಗ್ ರಿಯಲಿ ಹ್ಯಾಪಿ ದಟ್ ಅಷ್ಟೆಲ್ಲ ಮೈಂಡಲ್ಲಿ ಇಟ್ಟಿದ್ದಾರೆ ಇವತ್ತು ಕೂಡ. ಸೊ ದಟ್ ಜಸ್ಟ್ ಗೋಸ್ ಟು ಶೋ ದಟ್ ಹಿ ಈಸ್ ವೆರಿ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್ ಕೂಡ. ಆ್ಯಂಡ್ ಅಫ್ಕೋರ್ಸ್ ದೇ ಆರ್ ಡೂಯಿಂಗ್ ಅ ನ್ಯೂ ಪ್ರಾಜೆಕ್ಟ್ ವಿತ್ ಉಪೇಂದ್ರ ಅವರು ಕೂಡ. ಸೊ ಈ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ ನಾವು. ಇಷ್ಟು ವರ್ಷದಿಂದ ಒಂದು ಕನೆಕ್ಷನ್ ಇದೆ ಅಲ್ವಾ. ಸೊ ಖಂಡಿತ ಇಟ್ಸ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಅನ್ಸುತ್ತೆ. ಆ್ಯಂಡ್ ಐ ಫೀಲ್ ವೆರಿ ಬ್ಲೆಸ್ಡ್ ದಟ್ ವಿ ಆರ್ ಅ ಪಾರ್ಟ್ ಆಫ್ ದಿಸ್ ಗುಡ್ ಟೀಮ್. ನಾನು ಕೂಡ ಕಾಯ್ತಾ ಇದ್ದೀನಿ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು. ಒಂದು ಹೊಸ ವರ್ಷನ್ ಬರ್ತಿದೆ. ಟೆಕ್ನಿಕಲಿ ದೇವ್ ಅಪ್ಗ್ರೇಡೆಡ್ ದ ಫಿಲ್ಮ್ ಫಾರ್ ಸ್ಕ್ರೀನ್ಸ್ ಟುಡೇ. ಆ್ಯಂಡ್ ಈ ಜನರೇಷನ್ಗೆ ಲೈಕ್ ಎಸ್ಪೆಷಲಿ ನಮ್ಮ ಮಕ್ಕಳು ಆಯುಷ್ ಆ್ಯಂಡ್ ಐಶ್ವರ್ಯಗೆ ವಿಷ್ಣು ಸರ್ಗೆ ದೊಡ್ಡ ಸ್ಕ್ರೀನಲ್ಲಿ ಥಿಯೇಟರ್ಸಲ್ಲಿ ನೋಡೋದು ಐ ಥಿಂಕ್ ಇದು ತುಂಬ ದೊಡ್ಡ ವಿಷಯ. ಖಂಡಿತ ನಾವು ಟಿ ವಿನಲ್ಲಿ ಮೂವೀಸ್ ನೋಡ್ತೀವಿ, ಬಟ್ ಆ ಸ್ಕ್ರೀನಲ್ಲಿ ಹೋಗೋದು, ರಿಲೀಸ್ ಫೀಲ್ ಆಗಲಿ, ಆ ಫ್ಯಾನ್ಸ್ ಜೊತೆ ನೋಡೋದು, ಅದು ಒಂಥರ ಸಂಭ್ರಮ. ಇಟ್ಸ್ ಸಮಥಿಂಗ್ ಎಲ್ಸ್. ಇಟ್ಸ್ ಲೈಕ್ ಅ ಫೆಸ್ಟಿವಲ್. ಆ್ಯಂಡ್ ದೇ ಶುಡ್ ವಾಚ್ ದೀಸ್ ಫಿಲ್ಮ್ಸ್ ಬಿಕಾಸ್ ತುಂಬ ಕಡೆ ಥಿಯೇಟರ್ಸು ಕ್ಲೋಸ್ ಆಗ್ತಿದೆ. ಆ್ಯಂಡ್ ಈ ಥರ ಮೂವೀಸ್ ಬಂದಾಗ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಕ್ಕಳು ಅನುಭವಿಸ್ಬೇಕು. ಆ್ಯಂಡ್ ಐ ಫೀಲ್ ಲೈಕ್ ಈ ಲೆಜೆಂಡ್ಸ್ದು ಫಿಲ್ಮ್ಸ್ ಬಂದಾಗ ಇಟ್ಸ್ ಅ ಡಿಫ್ರೆಂಟ್ ವೈಬ್ ಆಲ್ ಟುಗೆದರ್. ವಿ ನೀಡ್ ಟು ಸೇವ್ ಥಿಯೇಟರ್ಸ್. ಆ್ಯಂಡ್ ನಮ್ಮ ಮಕ್ಕಳಿಗೆ ಜನರೇಷನ್ಸ್ ಟು ಕಮ್ ದೇ ಶುಡ್ ನೋ ವಿಷ್ಣು ಸರ್ ಬಗ್ಗೆ ಅವ್ರು ತಿಳ್ಕೊಬೇಕು. ವಿಷ್ಣು ಸರ್ಸ್ ಮೂವಿ ಅವರು ಎಂಜಾಯ್ ಮಾಡಬೇಕು. ಆ್ಯಂಡ್ ನಾನು ಕೂಡ ಈ ಮೂವಿ ಆವಾಗ ನಾನು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ಸೊ ನಂದು ಆಫ್ಟರ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಹ್ಯಾವಿಂಗ್ ದ ಚಿಲ್ಡ್ರನ್ ನಾನು ಕೂಡ ಐ ಆಮ್ ವೇಟಿಂಗ್ ಟು ವಾಚ್ ದಟ್ ಫಿಲ್ಮ್. ಇವ್ನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ.